ಇವತ್ತು ಹಲವಾರು ಸುದ್ದಿಗಳಿವೆ. ಪ್ರಮುಖ ಸುದ್ದಿಗಳನ್ನ ಪ್ರಜಾವಾಣಿ ಪೇಪರ್ನಲ್ಲಿ ಏನೇನೆಲ್ಲ ಇದೆ ನೋಡ್ತಾ ಹೋಗೋಣ. ಮೊದಲಿಗೆ ಹೊರ್ಮುಜ್ ಜಲಸಂಧಿ ಮತ್ತೆ ಬಂದ ಆಗಿದೆ ಎನ್ನುವಂಥ ಆಶ್ಚರ್ಯ ಈಗ ಎಲ್ಲರನ್ನ ಆತಂಕಕ್ಕೆ ಒಳಗಾಗುವಂತೆ ಮಾಡಿಬಿಟ್ಟಿದೆ. ಈಗಾಗಲೇ ಹೊರ್ಮುಜ್ ಜಲಸಂಧಿ ಬಂದಾದಂಥ ಸಂದರ್ಭದಲ್ಲಿ ಏನೆಲ್ಲ ತೊಂದರೆಗಳನ್ನು ನಾವೆಲ್ಲರೂ ಫೇಸ್ ಮಾಡಿದ್ದೀವಿ. ಆ ಹೊಡೆತದಿಂದ ಇನ್ನೂ ಎಷ್ಟೋ ಜನ ರಿಕವರಿನೇ ಆಗಿಲ್ಲ. ಮತ್ತು ಹೊರ್ಮುಜ್ ಜಲಸಂಧಿ ಬಂದಾದರೆ ರಾಜ್ಯದ ದೇಶದ ಪರಿಸ್ಥಿತಿ ಏನು, ಜನರ ಆರ್ಥಿಕ ವ್ಯವಸ್ಥೆಗಳೇನು ಎಲ್ಲವೂ ಕೂಡ ಈಗ ಗಾಬರಿ ಬೀಳಿಸ್ತಾ ಇದೆ. ಏನೇನಾಯಿತು ನೋಡ್ತಾ ಹೋಗೋಣ. ನೋಡಿ, ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಸ್ಥಿತಿ ಮತ್ತೆ ಕ್ರಿಯೇಟ್ ಆಗಿದೆ. ಅಮೆರಿಕದ ದಾಳಿಗೆ ಇರಾನ್ ಪ್ರತಿದಾಳಿ ಮಾಡೋದಕ್ಕೆ ಮುಂದಾಗಿದೆ. ಅಮೆರಿಕದ ದಾಳಿಯಿಂದ ತನ್ನ ಒಬ್ಬ ಯೋಧ ಬಲಿಯಾಗಿರೋದಾಗಿ ಇರಾನ್ ಹೇಳಿದೆ. ಇನ್ನು ಕತಾರ್ನಲ್ಲಿ ಕ್ಷಿಪಣಿಯ ಅವಶೇಷ ಬಿದ್ದು ಮಗು ಸೇರಿದಂತೆ 3 ಗಾಯಗೊಂಡಿದ್ದಾರೆ. ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ದೂರವಾಣಿ ಸಂಭಾಷಣೆ ನಡೆಸಿದ್ದು ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ತಲೆ ದೂರ್ತಾ ಇರೋದಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ವಾ? ಹಾಗಾದರೆ ಮುಂದೇನು ಅನ್ನುವಂಥ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರೋದು. ನೋಡಿ, ಹೊರ್ಮುಜ್ ಜಲಸಂಧಿ ದಾಟ್ತಾ ಇದ್ದ ಹಡಗಿನ ಮೇಲೆ ಇರಾನ್ ನಡೆಸಿದ ಭೀಕರ ದಾಳಿಗೆ ಪ್ರತಿಯಾಗಿ ಅಮೆರಿಕ ಸೇನೆಯು ಭಾನುವಾರ ಬೆಳಗ್ಗೆ ಇರಾನ್ನ ಹಲವು ಸ್ಥಳಗಳ ಮೇಲೆ ವಾಯುದಾಳಿಯನ್ನು ನಡೆಸೋದಕ್ಕೆ ಮುಂದಾಯಿತು. ಪರಿಣಾಮ ಈ ದಾಳಿಗೆ ಇರಾನ್ ಸೇನೆ ತಿರುಗೇಟು ನೀಡಿದ್ದು ಬಹರೇನ್, ಕುವೈತ್, ಕತಾರ್ ಮತ್ತು ಒಮಾನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳತ್ತ ಕ್ಷಿಪಣಿಗಳನ್ನು ಹಾರಿಸೋದಕ್ಕೆ ಶುರು ಮಾಡಿತು. ಹೊರ್ಮುಜ್ ಜಲಸಂಧಿಯನ್ನು ಸಂಪೂರ್ಣ ಬಂದ್ ಮಾಡಿರೋದಾಗಿ ಘೋಷಿಸಿದೆ. ಈಗ ಹೊರ್ಮುಜ್ ಜಲಸಂಧಿ ಬಂದಾದರೆ ಏನೆಲ್ಲ ಪರಿಣಾಮಗಳಾಗತ್ತೆ, ಪರಿಣಾಮ ಅಲ್ಲ ದುಷ್ಪರಿಣಾಮಗಳಾಗತ್ತೆ ಅಂತ ನಾವು ನೋಡಿದ್ವಿ. ನಮ್ಮ ದೇಶಗಳತ್ತ ಬರುವಂಥ ಅನೇಕ ಹಡಗುಗಳಿಗೆ ಕಡಿವಾಣ ಬಿದ್ದಂಗಾದರೆ ಗ್ಯಾಸ್ ಸಪ್ಲೈ ಬಹುದೊಡ್ಡ ಸಮಸ್ಯೆ ಮತ್ತೆ ತಲೆದೂರುವಂಥ ಎಲ್ಲ ಲಕ್ಷಣಗಳು ಮಾತ್ರ ಗೋಚರಿಸ್ತಾ ಇದೆ. ಈ ಸಮಸ್ಯೆ ಬೇಗ ಉಲ್ಬಣವಾಗುತ್ತಾ ಅಥವಾ ಕ್ಲಿಯರ್ ಆಗುತ್ತಾ ಸದ್ಯಕ್ಕಿರುವಂಥ ಪ್ರಶ್ನೆ. ನೋಡಿ, ಈ ಘಟನೆಯು ಅಮೆರಿಕದ ದಾಳಿ ನಂತರ ಮುಂದಿನ ಸೂಚನೆ ಬರುವವರೆಗೂ ಮತ್ತು ಈ ಪ್ರದೇಶದಲ್ಲಿ ಅಮೆರಿಕದ ಹಸ್ತಕ್ಷೇಪ ಕೊನೆಗೊಳ್ಳುವವರೆಗೂ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುತ್ತೆ ಅಂತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಂದರೆ IRGCನೇ ಸ್ಪಷ್ಟಪಡಿಸ್ಬಿಟ್ಟಿದೆ. ಕೆಲವು ಹಡಗುಗಳು ನಮ್ಮ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದ್ವು. ನಾವು ಅನುಮತಿಯನ್ನು ನೀಡಿದ ಮಾರ್ಗದಲ್ಲೇ ಸಂಚರಿಸುವಂತೆ ಅವುಗಳಿಗೆ ಸೂಚನೆ ಕೊಟ್ಟಿದ್ವಿ. ಎಚ್ಚರಿಕೆ ನೀಡೋದಕ್ಕೆ ಹಡಗೊಂದರ ಮೇಲೆ ದಾಳಿಯನ್ನು ನಡೆಸಲಾಯಿತು ಅಂತ ಹೇಳಿದೆ. ಆದರೆ ಹೊರ್ಮುಜ್ ಜಲಸಂಧಿ ಎಲ್ಲ ನೌಕೆಗಳ ಸಂಚಾರಕ್ಕೆ ಮುಕ್ತವಾಗಿದೆ ಅಂತ ಅಮೆರಿಕ ಸೇನೆ ತಿಳಿಸಿದೆ. ಹೊರ್ಮುಜ್ನಲ್ಲಿ ನೌಕೆಗಳ ಸುಗಮ ಸಂಚಾರ ಖಚಿತಪಡಿಸೋದಕ್ಕೆ ಅಮೆರಿಕದ ಸೇನಾ ಪಡೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ. ಜಲಸಂಧಿಯ ಮೇಲೆ ಇರಾನ್ಗೆ ಯಾವುದೇ ನಿಯಂತ್ರಣ ಇಲ್ಲ ಅಂತ ಸೇನೆಯ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹಡಗುಗಳ ಸಂಚಾರಕ್ಕೆ ಹೊರ್ಮುಜ್ ಮುಕ್ತವಾಗಿದೆ ಅಂತ ಹೇಳಿದ್ದಾರೆ. ಒಂದಷ್ಟು ಡೀಟೇಲ್ಸ್ ಪ್ರಕಾರ ಮುಕ್ತವಾಗಿದೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ತೊಂದರೆಗಳು ಯಾವಾಗ, ಎಲ್ಲಿ, ಯಾರಿಂದ, ಹೆಂಗೆ ಸಂಭವಿಸುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆಗಳು ತಲೆ ದೂರ್ತಾನೇ ಇದೆ. ಈಗ ಸದ್ಯಕ್ಕೆ 140 ಗುರಿಗಳು ನಾಶ ಆಗಿದೆ. ಬುಧವಾರ ಮತ್ತು ಗುರುವಾರ ಇರಾನ್ ಮೇಲೆ ದಾಳಿ ನಡೆಸಿತ್ತು ಅಮೆರಿಕ. ಭಾನುವಾರ ಮತ್ತೊಂದು ಸುತ್ತಿನ ದಾಳಿಯನ್ನು ನಡೆಸಿತು ನಿನ್ನೆ. ಈ ಬೆಳವಣಿಗೆಯಿಂದ ಪಶ್ಚಿಮ ಏಷ್ಯಾ ಯುದ್ಧಕ್ಕೆ ಶಾಶ್ವತ ಅಂತ್ಯವನ್ನು ಹಾಡುವುದಕ್ಕೆ ನಡೀತಾ ಇರುವಂತಹ ಪ್ರಯತ್ನಗಳಿಗೆ ಹಿನ್ನಡೆ ಉಂಟಾಗಿದೆ. ದಾಳಿಯಲ್ಲಿ ಇರಾನ್ನ ಸುಮಾರು 140 ಗುರಿಗಳನ್ನು ನಾಶಪಡಿಸಲಾಯಿತು ಅಂತ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಈ ಹಿಂದಿನ 2 ಸುತ್ತುಗಳ ದಾಳಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ ದೊಡ್ಡ ಪ್ರಮಾಣದ ದಾಳಿಯೇ ನಡೀತು. ಇನ್ನು ಅಮೆರಿಕ ಮತ್ತು ಇರಾನ್ ಶನಿವಾರ ಒಪ್ಪಂದಕ್ಕೆ ಬರುವ ಹಂತದಲ್ಲಿದ್ವು. ಆದರೆ ಇದ್ದಕ್ಕಿದ್ದಂತೆ 2 ಗಂಟೆಗಳ ಬಳಿಕ ಅವರು ಡ್ರೋನ್ ಮೂಲಕ ಹಡಗಿನ ಮೇಲೆ ದಾಳಿ ನಡೆಸಿದ್ರು. ಅದಕ್ಕೆ ವಾಯುದಾಳಿ ನಡೆಸಿ ಭಾರಿ ಪೆಟ್ಟು ಕೊಟ್ಟಿದ್ದೀವಿ ಅಂತ, ಅವರಲ್ಲೇನೋ ಸಮಸ್ಯೆ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಬಿಡಿ, ಅವ್ರಿಗೆ ಇಷ್ಟ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿ ನಡೆಯೋದು ಬೇರೆ, ಅವ್ರು ಹೇಳೋದು ಬೇರೆ, ಅವ್ರಿಗೆ ಮಾಡೋದು ಇನ್ನೂ ಬೇರೆ ಬೇರೆ. ಆದರೆ ಸದ್ಯಕ್ಕೀಗ ನಮಗೆ ಎಲ್ಲಿವರೆಗೂ ತೊಂದರೆ ಬಂದು ಮುಟ್ಟುತ್ತೋ ಅನ್ನುವಂಥ ಭಯ ಜನರನ್ನು ಬಿಟ್ಟು ಬಿಡ್ದಂಗೆ ಕಾಡ್ತಾ ಇದೆ. ಈ ಯುದ್ಧಗಳ ಎಫೆಕ್ಟ್ಗಳು ಡೈರೆಕ್ಟಾಗಿ ಅವ್ರು ಅನುಭವಿಸಿದ್ರು, ಇಂಡೈರೆಕ್ಟಾಗಿ ಅನುಭವಿಸ್ಬೇಕಾಗಿರೋದು ನಾವೇ ಜನಸಾಮಾನ್ಯರು. ಸದ್ಯಕ್ಕೆ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ಕೇಂದ್ರಗಳು, ಶಸ್ತ್ರಾಸ್ತ್ರ ಸಂಗ್ರಹಗಾರ, ಸಂವಹನ ಉಪಕರಣಗಳು ಮತ್ತು ಇತರ ತಾಣಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಮುಂದೆ ಇನ್ನೂ ಏನೇನಾಗುತ್ತೋ ಕಾದು ನೋಡಬೇಕು. ಸದ್ಯಕ್ಕೆ ಭಾರತದ 10 ಸಿಬ್ಬಂದಿಯನ್ನು ರಕ್ಷಣೆ ಮಾಡಿದ್ದಾರೆ ಎನ್ನುವಂತಹ ಪ್ರಾಥಮಿಕ ಡೀಟೇಲ್ಸ್ ಲಭ್ಯವಾಗಿದೆ. ನೋಡಿ, ಇರಾನ್ ಅವಿವೇಕದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೊರ್ಮುಜ್ನಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡಿದೆ. ಈ ತಪ್ಪಿಗೆ ಈಗ ತಕ್ಕ ಬೆಲೆಯನ್ನು ತೆರಬೇಕಾಗಿದೆ ಅಂತ ಯಾರು ಹೇಳ್ತಾರೆ ಅಂದರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಇದ್ದಾರಲ್ಲ ಪೀಟ್ ಹೆಗ್ಗೆತ್ ಅವರೇನೋ ಹೇಳ್ತಾರೆ. ಇನ್ನೊಂದು ಕಡೆ ಇರಾನ್ ಸಂಸತ್ತಿನ ಸ್ಪೀಕರ್ ಏನು ಹೇಳ್ತಾರೆ ಈ ಎಲ್ಲ ಬೆಳವಣಿಗೆಗಳ ಕುರಿತಂತೆ ಅಂತ ನೋಡಿದ್ರೆ, ಮೊಹಮ್ಮದ್ ಬಾಕೀರ್ ಖಾಲಿಬಾಫ್ ಹೇಳಿರೋದು, ಏಕಪಕ್ಷೀಯ ಒಪ್ಪಂದಗಳ ಯುಗ ಮುಗಿದಿದೆ.
ಮಾತಿಗೆ ಬದ್ಧರಾಗಿ ಅಥವಾ ಪರಿಣಾಮ ಎದುರಿಸಿ ಅಂತ ಎಚ್ಚರಿಸಿದ್ವಿ. ಈಗ ಪರಿಣಾಮವನ್ನು ಎದುರಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ. ಇವರು ಅವರು ಆಡಿಕೊಂಡು ನಮ್ಗಳಿಗೆ ದೊಡ್ಡ ಎಫೆಕ್ಟ್ಗಳನ್ನು ತಂದಿಡೋದಂತೂ ಫಿಕ್ಸ್ ಆಗಿಬಿಟ್ಟಿದೆ. ಆ ಒಂದು ಪೆಟ್ಟನ್ನು ನಾವು ಅನುಭವಿಸ್ತಾನೆ ಇದ್ದೀವಿ. ಯಾರೋ ಮಾಡಿದ ತಪ್ಪಿಗೆ ಮತ್ತೆ ಯಾರದ್ದೋ ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಈಗ ಉದ್ಭವ ಆಗಿಬಿಟ್ಟಿದೆ. ಓಕೆ, ಇದಿಷ್ಟು ಹೊರ್ಮುಜ್ ಜಲಸಂಧಿ ಮತ್ತೆ ಬಂದಾಗಿದೆ. ಯಾಕೆ ಬಂದಾಯಿತು, ಹೇಗೆ ಬಂದಾಯಿತು, ಮುಂದಕ್ಕೆ ಏನು ಕತೆ, ಈ ಹಡಗುಗಳ ಸಂಚಾರ ಮುಕ್ತವಾಗುತ್ತಾ ಇಲ್ವಾ ಅನ್ನೋದರ ಕುರಿತಾದಂಥ ಸುದ್ದಿಗಳು ಆಗಿತ್ತು.